ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನಾನು ಎಲ್ಲಾ ತರದ ಸಿರಿಧಾನ್ಯಗಳನ್ನ ಬಳಸ್ಕೊಂಡು ಸಿರಿಧಾನ್ಯದ ಗಂಜಿ ಮಾಡ್ತೀವಲ್ಲ ಅದರ ಪೌಡರ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 10 ತರದ ಇಂಗ್ರೀಡಿಯೆಂಟ್ಸ್ ನ ಬಳಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಗ್ಯಾಸ್ಟ್ರೈಟಿಸ್ ಇದ್ದವರು, ಶುಗರ್ ಇದ್ದವರು, ಹಾಗೆ BP ಜಾಸ್ತಿ ಇದ್ದವರು ಎಲ್ಲರೂ ಕೂಡ ಇದನ್ನ ದಿನದಲ್ಲಿ 1 ಟೈಮ್ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ನೀವೇನೆ ಎಷ್ಟು ಸುಧಾರಣೆ ಆಗುತ್ತೆ ಅಂತ ನೋಡಬಹುದು. ನಾವು ಪ್ರತಿದಿನ 1 ಟೈಮ್ ಆದ್ರೂ ಕೂಡ ಈ ಒಂದು ಗಂಜಿನ ಕುಡಿತೀವಿ. ಇದು ಮಾಡೋದಕ್ಕೆ ನಾನು ಇಲ್ಲಿ ಒಂದು 10 ತರದ ಐಟಮ್ಗಳನ್ನ ಹಾಕೊಳ್ತಾ ಇದ್ದೀನಿ. ಯಾವ್ಯಾವುದು ಅಂತಾನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. 7 ತರದ ಒಂದು ಸಿರಿಧಾನ್ಯದ ಪ್ಯಾಕೆಟ್ ಸಿಗುತ್ತೆ. ಅದು ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ ಎಲ್ಲಾ ತರದ ಪ್ರಾವಿಷನ್ ಸ್ಟೋರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅದರಲ್ಲಿ 7 ಪ್ಯಾಕೆಟ್ಸ್ ಬರುತ್ತೆ. ಯಾವ್ಯಾವ್ದಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಸಜ್ಜೆ, ಬಾಜ್ರಾ, ಜೋಳ, ನವಣೆ, ಬರ್ಗು, ಅರ್ಕ, ಕೋರ್ಲೆ ಇವಿಷ್ಟು ಕೂಡ ಇರುತ್ತೆ. 7 ಪ್ಯಾಕೆಟ್ ಇರುತ್ತೆ ನೋಡಿ. ಅದ್ರ ಮೇಲೆ ನೇಮ್ಗಳೇನು ಇರಲ್ಲ, ಈ ತರ ಇರುತ್ತೆ. ಕೆಲವು ಸೆಲೆಕ್ಟೆಡ್ ಪ್ರಾವಿಷನ್ ಸ್ಟೋರ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಸಿಗುತ್ತೆ ನಿಮಗೆ ನೋಡಿ. ಇದು ಜೋಳ, ನವಣೆ, ಹಾಗೇನೆ ಬಾಜ್ರಾ, ಈ ತರ 7 ತರದ ಧಾನ್ಯಗಳು ಸಿಗುತ್ತೆ ನಿಮ್ಗೆ, ಸಿರಿಧಾನ್ಯಗಳು. ಅದ್ರ ಜೊತೆಗೆ ನಾನು ಹೆಸರು ಬೇಳೆ, ಹಾಗೇನೆ ಮೆಂತ್ಯ ಮತ್ತೆ ಜೀರಿಗೆ ಅದಷ್ಟನ್ನ ನಾನು ಇಲ್ಲಿ ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಕೂಡ ಒಂದೊಂದಾಗೇನೆ ನಾವು ಹುರ್ಕೋಬೇಕಾಗುತ್ತೆ. ಆದಷ್ಟು ಕೂಡ ತುಂಬಾ ಪೇಷನ್ಸ್ ಇಂದ ಹುರಿಬೇಕು. ಹಾಗೇನೆ ನೋಡಿ, ಈ ರೀತಿ ಹೈ ಫ್ಲೇಮೇ ಕೊಟ್ಕೊಳ್ಳಿ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಜಾಸ್ತಿ ಹುರಿಲಿಕ್ಕೆ ಹೋಗ್ಬಾರ್ದು, ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಎಲ್ಲ ಹಾಳಾಗುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಹೀಗೆ ಧಾನ್ಯಗಳು ಸಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಸ್ವಲ್ಪ ಹೀಗೆ ಪಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಹುರ್ಕೊಂಡು ಒಂದು ಅಗಲವಾಗಿರುವಂತಹ ಒಂದು ಪಾತ್ರೆಗೆ ನೀವು ಹಾಕೋಬೇಕಾಗುತ್ತೆ. ನೋಡಿ, ಮೊದಲಿಗೆ ನಾನು ಇಲ್ಲಿ ಎಲ್ಲಾ ಧಾನ್ಯಗಳನ್ನು ಕೂಡ ಸಪ್ರೇಟ್ ಆಗೇನೆ ಹುರ್ಕೊಳ್ತಾ ಇದ್ದೀನಿ. ಎಲ್ಲಾನು ಮಿಕ್ಸ್ ಮಾಡಿ ಹುರಿಯಕ್ಕೆ ಹೋಗ್ಬಾರ್ದು. ಕೆಲವೊಂದೊಂದು ಸಿರಿಧಾನ್ಯಗಳು ಸಣ್ಣ ಇರ್ತವೆ, ಕೆಲವೊಂದೊಂದು ದಪ್ಪ ಇರ್ತವೆ. ಹಾಗಾಗಿ ಸಮವಾಗಿ ನಮ್ಗೆ ಹುರಿಯಕ್ಕಾಗಲ್ಲ ನೋಡಿ. ಇವಾಗ ಇದು ಆಗಿದೆ, ಸ್ವಲ್ಪ ಹೀಗೆ ಚಿಟಪಟ ಅನ್ನಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾನಿಲ್ಲಿ ತೆಗೆದು ಒಂದು ಅಗಲವಾಗಿರುವಂತಹ ಒಂದು ಮೊರಕ್ಕೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನವಣೆನೂ ಕೂಡ ಅದೇ ರೀತಿ ಹಾಕೊಳ್ತಾ ಇದ್ದೀನಿ. ಈ ಸಿರಿಧಾನ್ಯದ ಪೌಡರ್ನ ನಾವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 2 ಅಥವಾ 3 ತಿಂಗಳವರೆಗೂ ಕೂಡ ನಾವು ಬಳಸಬಹುದು. ಒಂದು ದೊಡ್ಡ ಲೋಟಕ್ಕೆ 2 ಸ್ಪೂನ್ ಸಿರಿಧಾನ್ಯದ ಪೌಡರ್ ಹಾಕೊಂಡ್ರೆ ಸಾಕು, ಒಂದು ದೊಡ್ಡ ಲೋಟದಲ್ಲಿ ಗಂಜಿ ಆಗುತ್ತೆ ನೋಡಿ. ಇದೇ ರೀತಿ ನಾವು ಹುರ್ಕೋಬೇಕಾಗುತ್ತೆ. ಆದಷ್ಟು ಕೂಡ ಪೇಷನ್ಸ್ ಇಂದ ಹುರ್ಕೋಬೇಕು. ಸ್ವಲ್ಪ ಜಾಸ್ತಿ ನಾವು ಹುರಿದ್ರೂ ಕೆಂಪಾಗ್ಬಿಡುತ್ತೆ, ಮತ್ತೆ ಕಪ್ಪು ಆಗ್ಬಿಡುತ್ತೆ, ಆಮೇಲೆ ಅದ್ರ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೀಗೆ ಚಿಟಪಟ ಅನ್ನಕ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾವು ಈ ಒಂದು ಬಾಂಡ್ಲಿಂದ ತೆಗೆದು ಈ ರೀತಿ ಮರಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಸರಿಯಾಗಿ ಹುರಿಲಿಲ್ಲ ಅಂದ್ರೂ ಕೂಡ ಹಸಿ ಅಂಶ ಇರುತ್ತೆ, ಅದನ್ನ ಗಂಜಿ ಕುಡಿಯೋದಿಕ್ಕೆ ಆಗಲ್ಲ, ಆ ರೀತಿ ಆಗ್ಬಿಡುತ್ತೆ. ಅಥವಾ ಜಾಸ್ತಿ ರೋಸ್ಟ್ ಮಾಡಿದ್ರು ಕಪ್ಪಾಗೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಹೀಗೆ ಒಂದು ಧಾನ್ಯಗಳು ಪಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಹಾಗೇನೆ ಸ್ವಲ್ಪ ಘಮ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಹುರಿದು ಬಿಟ್ಟು ನಾವು ಈ ರೀತಿ ಒಂದು ಮೊರಕ್ಕೆ ಅಥವಾ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಸೇರಿಸ್ಕೋಬೇಕಾಗುತ್ತೆ. ನಾನು ಎಲ್ಲಾ ಒಂದು ಸಿರಿಧಾನ್ಯಗಳನ್ನು ಕೂಡ ಇದೇ ರೀತಿ ಹುರ್ಕೊಳ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಿರ್ಬೋದು. ಹಾಗೇನೆ ಫ್ರೆಂಡ್ಸ್, ಮತ್ತೊಂದು ಹೇಳೋದು ಮರ್ತಿದ್ದೆ. ಇಲ್ಲಿ ಎಷ್ಟೆಷ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕಾಲ್ ಕೆಜಿ ಇದೆ. ಎಲ್ಲಾ ಒಂದು ಸಿರಿಧಾನ್ಯಗಳು ಕೂಡ 1/4 ಕೆಜಿ ಇದೆ. ಅದ್ರ ಜೊತೆಗೆ ಹೆಸರು ಬೇಳೆ 1/4 ಕೆಜಿ ಹಾಕೋಬಹುದು. ಹಾಗೇನೆ ಮೆಂತ್ಯ ಮತ್ತೆ ಜೀರಿಗೆನ ಸೇರಿಸ್ತೀವಲ್ಲ, ಮೆಂತ್ಯನ ಒಂದು 50 ಗ್ರಾಮ್ ಹಾಕೊಳ್ಳಿ, ಜೀರಿಗೆನ 100 ಗ್ರಾಮ್ ಹಾಕೊಂಡ್ರು ನಡೆಯುತ್ತೆ. ಜೀರಿಗೆನ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ. ಈ ಒಂದು ಹೆಲ್ತ್ ಮಿಕ್ಸ್ ನ ನಮ್ಮ ಮಾವ ಒಂದು 10 ವರ್ಷದಿಂದನೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಲೋಟದಲ್ಲಿ ಈ ಒಂದು ಸಿರಿಧಾನ್ಯದ ಗಂಜಿನ ಕುಡಿದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳು, ಮೊಳಕೆ ಕಟ್ಟಿದಂತ ಹೆಸರು ಕಾಳನ್ನ ತಿಂತಾ ಬರ್ತಾ ಇದ್ದಾರೆ. ಅವಾಗಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ಶುಗರ್ ತುಂಬಾನೇ ಕಂಟ್ರೋಲ್ ನಲ್ಲಿದೆ. ಹಾಗೇನೆ ಗ್ಯಾಸ್ಟ್ರೈಟಿಸ್ ಆದವರು ಕೂಡ ಇದನ್ನ ಕುಡಿದ್ ನೋಡಿ, ತುಂಬಾನೇ ಸುಧಾರಣೆ ಕಂಡು ಬರುತ್ತೆ. ನಿಮಗೆ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ, ಕಂಟ್ರೋಲ್ ಆಗುತ್ತೆ ನೋಡಿ. ಈ ರೀತಿ ಇದೇ ರೀತಿ ಹುರ್ಕೋಬೇಕಾಗುತ್ತೆ. ಎಲ್ಲವನ್ನು ಕೂಡ ಹೆಚ್ಚು ಹುರಿಲಿಕ್ಕೂ ಹೋಗ್ಬಾರ್ದು ಅಥವಾ ಕಡಿಮೆನೂ ಹುರಿಲಿಕ್ಕೆ ಹೋಗ್ಬಾರ್ದು. ಇದೇ ರೀತಿಯಾಗಿ ನೀವು ಸ್ವಲ್ಪ ಧಾನ್ಯಗಳು ಚಿಟಪಟ ಅನ್ನೋವರೆಗೆ ಹುರಿದು ತೆಗಿಬೇಕಾಗುತ್ತೆ ನೋಡಿ. ಇವಾಗ ಎಲ್ಲಾ ಧಾನ್ಯಗಳನ್ನು ಕೂಡ ನಾನಿಲ್ಲಿ ಹುರಿದು ಒಂದು ಮೊರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಿರುತ್ತೆ ನೋಡಿ, ಅವಾಗ್ಲೇನೆ ಮಿಲ್ಲು ಕೊಟ್ಟು ಇದನ್ನ ಪುಡಿ ಮಾಡಿಸ್ಕೋಬೇಕಾಗುತ್ತೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸಿನಲ್ಲಿ ಹಾಕೊಂಡು ಪುಡಿ ಮಾಡ್ಲಿಕ್ಕೆ ಹೋಗ್ಬೇಡಿ, ನೈಸ್ ಆಗಿ ಬರಲ್ಲ, ದಪ್ಪಾಗಿ ಬಂದ್ಬಿಡುತ್ತೆ. ಅದು ಗಂಜಿ ಮಾಡ್ಲಿಕ್ಕೂ ಆಗಲ್ಲ, ಅದು ಗಂಜಿ ಅಂತಾನು ಅನ್ಸಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಜೋಳ ಹಾಕೊಂಡಿದ್ದೀನಿ, ಬಿಳಿ ಜೋಳ. ಇದನ್ನು ಕೂಡ ಸ್ವಲ್ಪ ಇದು ಹುರಿತಾ ಏನಾಗುತ್ತೆ, ಪಾಪ್ಕಾರ್ನ್ ಆಗುತ್ತಲ್ಲ ಆ ತರ ಆಗುತ್ತೆ ನೋಡಿ, ಸಿಡಿತಾ ಇದೆ ಇಲ್ಲಿ. ಈ ರೀತಿ ಆಗುತ್ತೆ. ಅವಾಗ ತೆಗೆದ್ಬಿಡ್ಬೇಕು. ಪೂರ್ತಿಯಾಗಿ ಎಲ್ಲ ಪಾಪ್ಕಾರ್ನ್ ಆಗೋ ತರ ಬಿಡಬಾರ್ದು. ಸ್ವಲ್ಪ ಒಂದ್ 2-3 ಕಾಳು ಆದ ತಕ್ಷಣನೇ ನಾವು ತೆಗೆದು
ಹಾಕ್ಬಿಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಹಾಕೋದ್ರಿಂದ ತುಂಬಾ ತಂಪು. 1/4 kg ಅಷ್ಟಾದ್ರೂ ಹಾಕೊಳ್ಳಿ, ಏನು ತೊಂದರೆ ಇಲ್ಲ, ಹಾಕೋಬಹುದು. ಹಾಗೇನೆ ಬಾಂಡ್ಲಿ ಬಿಸಿ ಇದೆಯಲ್ಲ, ಆ ಬಿಸಿಗೆನೆ ಬೇಗ ಇವೆಲ್ಲ ಫ್ರೈ ಆಗ್ತಾ ಇದಾವೆ. ನೋಡಿ ಹೆಸರು ಬೇಳೆ ಎಷ್ಟು ಬೇಗ ಆಗೋಯ್ತು. ನೋಡಿ ಹೆಸರು ಬೇಳೆ ಈ ತರ ಹಸಿ ಅಂಶ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ ಹೆಸರು ಬೇಳೆನ. ನೋಡಿ ಇದನ್ನು ಕೂಡ ಹುರಿದಿದ್ದಾಯ್ತು. ಇವಾಗ ಅದೇ ಮೊರಕ್ಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ಮೆಂತ್ಯನ ಒಂದು 50 ಗ್ರಾಮ್ ಅಷ್ಟು ಹಾಕೊಂಡ್ರೆ ಸಾಕು. ಇದು ಕೂಡ ತಂಪು, ಹಾಗಾಗಿ ನಾನಿಲ್ಲಿ ಮೆಂತ್ಯನ ಹಾಕೊಂಡಿದ್ದೀನಿ. ನೋಡಿ ಮೆಂತ್ಯ ಹಾಕಿದ ತಕ್ಷಣನೇ ಅದು ಫ್ರೈ ಆಗೋಯ್ತು, ಬಾಂಡ್ಲಿ ಬಿಸಿ ಆಗಿರೋದ್ರಿಂದ. ನೆಕ್ಸ್ಟ್ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆನ ಒಂದು 100 ಗ್ರಾಮ್ ವರೆಗೂ ಕೂಡ ಹಾಕೋಬಹುದು. ಚೆನ್ನಾಗಿ ಜೀರ್ಣ ಆಗುತ್ತೆ. ಗಂಜಿನ ಕುಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನೋಡಿ ಇದಿಷ್ಟು ಕೂಡ ಹುರಿದಿದ್ದಾಗಿದೆ, ಇವಾಗ ಬೆಚ್ಚಗಿದೆ. ನೀವಿಲ್ಲಿ ನೋಡ್ತಿರ್ಬೋದು. ಒಂದ್ಸಲ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಇದನ್ನ ಮಿಲ್ಲಿಗೆ ಕೊಡ್ಬೇಕಾಗುತ್ತೆ. ನೋಡಿ ಇವಾಗ ಎಲ್ಲ ರೆಡಿ ಇದೆ. ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕೊಡ್ತಾ ಇದ್ದೀನಿ. ಸ್ಟೀಲ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕೊಟ್ರು ತೊಂದರೆ ಇಲ್ಲ, ಬಟ್ ಪ್ಲಾಸ್ಟಿಕ್ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕ್ಬಿಟ್ಟು ಮಿಲ್ಲಿಗೆ ಕೊಡ್ತಾ ಇದ್ದೀನಿ. ಆದಷ್ಟು ಕೂಡ ತುಂಬಾ ನೈಸ್ ಆಗಿ ಇದನ್ನ ಪುಡಿ ಮಾಡಿಸ್ಕೋಬೇಕು. ನಾವಿಲ್ಲಿ ಗಂಜಿನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತರಿ ಇದ್ರೆ ಚೆನ್ನಾಗಲ್ಲ. ಹಾಗಾಗಿ ಆದಷ್ಟು ಕೂಡ ನೈಸ್ ಆಗಿ ಪುಡಿ ಮಾಡ್ಕೊಳ್ಳಿ. ಮತ್ತೆ ಗಂಜಿನ ಮಾಡುವಾಗ ನೀವು ಬೇಕಂದ್ರೆ ಬೆಲ್ಲ, ಅಂದ್ರೆ ಶುಗರ್ ಇಲ್ಲದೆ ಇರೋರಾದ್ರೆ ಸ್ವಲ್ಪ ಶುಗರ್ ಬೇಕಾದ್ರೂ ಆಡ್ ಮಾಡ್ಕೋಬಹುದು, ಅಥವಾ ಬೆಲ್ಲ ಬೇಕಾದ್ರೂ ನೀವು ಹಾಕೋಬಹುದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೈಸ್ ಆಗಿ ಪುಡಿ ಮಾಡಿಸಿದ್ದಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು. ನೋಡಿ ಇದು ನಾವು 2 ರಿಂದ 3 ತಿಂಗಳವರೆಗೂ ಕೂಡ ಇಟ್ಕೋಬಹುದು. 2 ಸ್ಪೂನ್ ಹಾಕೊಂಡ್ರೆ ಸಾಕು, ಒಂದು ದೊಡ್ಡ ಲೋಟದಲ್ಲಿ ಗಂಜಿ ಆಗ್ಬಿಡುತ್ತೆ. ನೋಡಿ ಇಷ್ಟ ಆಗಿದೆ. ಎಷ್ಟು ನಾವು ತಗೊಂಡಿದ್ವಲ್ಲ ಆ ಒಂದು ಕ್ವಾಂಟಿಟಿಗೆ ಇಷ್ಟು ಪೌಡರ್ ಬಂದಿದೆ. ನೆಕ್ಸ್ಟ್ ಒಂದು ಬೌಲ್ಗೆ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕ್ತಾ ಇದ್ದೀನಿ. ಗಂಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ಹೀಗೆ ಉಗುರು ಬೆಚ್ಚಗಾಗುತ್ತೆ ನೀರು, ಆವಾಗ 2 ಸ್ಪೂನ್ ಆಗುವಷ್ಟು ನಾವಿಲ್ಲಿ ಹಿಟ್ಟನ್ನ ಹಾಕೋಬೇಕಾಗತ್ತೆ. ನೋಡಿ 2 ಸ್ಪೂನ್ ಹಾಕೊಂಡ್ರೆ ಸಾಕು, ದೊಡ್ಡ ಲೋಟದಲ್ಲಿ ಗಂಜಿ ಆಗ್ಬಿಡುತ್ತೆ. ಹಾಗೇನೆ ಹಾಕಿದ ತಕ್ಷಣ ನಾವು ಹೀಗೆ ತಿರುಗಿಸ್ತಾನೇ ಇರಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದೇ ರೀತಿ ತಿರುಗಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಏನಕ್ಕೆ ಅಂದ್ರೆ ಅದು ನೈಸ್ ಆಗಿರೋದ್ರಿಂದ ಹಿಟ್ಟು ಗಂಟುಗಳಾಗ್ಬಿಡುತ್ತೆ. ಗಂಟಾದ್ರೆ ಕುಡಿಯಕ್ ಚೆನ್ನಾಗಲ್ಲ. ನೋಡಿ ಇದೇ ತರ ಇರಬೇಕು. ನೋಡಿ ಹೀಗೆ ತಿರುಗಿಸ್ತಾ ಅದು ಗಂಜಿ ರೂಪಕ್ಕೆ ಬರುತ್ತೆ. ನೋಡಿ ಇವಾಗ ಬೇಕನ್ಸಿದ್ರೆ ಈ ಟೈಮಲ್ಲಿ ನೀವು ಸ್ವಲ್ಪ ಬೆಲ್ಲನ ಆಡ್ ಮಾಡ್ಕೋಬಹುದು. ಸಕ್ಕರೆ ಹಾಕೊಳ್ಳಿಕ್ ಹೋಗ್ಬೇಡಿ. ಆದಷ್ಟು ಕೂಡ ಸ್ವಲ್ಪ ಬೆಲ್ಲ ಹಾಕೋಬಹುದು ಬೇಕಿದ್ರೆ, ನಿಮ್ಗೆ ಕುಡಿಯೋದಿಕ್ಕೆ ಟೇಸ್ಟ್ ಬರಲಿ ಅಂತ. ಅಥವಾ ನೀವು ಬಿಡಿಸುವಾಗ ಸ್ವಲ್ಪ ಏಲಕ್ಕಿ ಕೂಡ ಹಾಕೋಬಹುದು ಫ್ರೆಂಡ್ಸ್. ಫ್ಲೇವರ್ ಬೇಕಂತ ಹೇಳಿದ್ರೆ ಸ್ವಲ್ಪ ಏಲಕ್ಕಿ ಕೂಡ ಸೇರಿಸ್ಕೊಳ್ಳಿ. ನೋಡಿ ತಣ್ಣಗಾಗ್ತಾ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಇದನ್ನ ನೀವು ಬಿಸಿಯಾಗಿರುವಾಗ್ಲಾದ್ರೂ ಕುಡಿಬಹುದು, ಅಥವಾ ಸ್ವಲ್ಪ ಬೆಚ್ಚಗಾದಾಗ್ಲಾದ್ರೂ ಕುಡಿಬಹುದು. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದರ ಒಂದು ಹೆಲ್ತ್ ಬೆನಿಫಿಟ್ಸ್ ನಿಮ್ಗೇನೆ ಗೊತ್ತಾಗುತ್ತೆ. ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.